ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಆ ಟಿಪ್ಸ್ ಏನು ಅಂತ ನೋಡೋಣ. ಟಿಪ್ ನಂಬರ್ 1, ನಾವು ಅಡುಗೆ ಮನೆಯಲ್ಲಾಗಿರ್ಬೋದು, ಇಲ್ಲ ಏನಾದರೂ ಕೆಲಸ ಮಾಡುವಂಥ ಟೈಮಲ್ಲಿ, ಇಲ್ಲ ನಮಗೆ ಏನಾದರೂ ಫೋನ್, ವಿಡಿಯೋ ಕಾಲ್ಸ್ ಈ ರೀತಿ ಏನಾದರೂ ಬರುವಂಥ ಟೈಮಲ್ಲಿ ನಾವು ಈ ರೀತಿ ಮೊಬೈಲ್ಗೆ ಸ್ಟ್ಯಾಂಡನ್ನು ಇಡೋದಿಲ್ಲ. ಈ ರೀತಿ ಗೋಡೆಗೆ ಏನಾದರೂ ನಾವು ಮೊಬೈಲ್ ಇಡುವಂಥ ಟೈಮಲ್ಲಿ ಅದು ಬಿದ್ದೋಗೋದು, ಈ ರೀತಿ ಜಾರೋದು ಆಗ್ತಾ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸಿಂಪಲ್ ಟಿಪ್ಪನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಒಂದು ಪೇಪರು, ಒಂದು ವಾಟರ್ ಬಾಟ್ಲ್, ಒಂದು ಪೆನ್ ಆರ್ ಪೆನ್ಸಿಲ್ ಯಾವುದಾದ್ರು ಒಂದಿದ್ದರೆ ಸಾಕು. ಪೆನ್ಸಿಲ್ ಆಗಿರ್ಬೋದು, ಪೆನ್ ಆಗಿರ್ಬೋದು. ಈ ರೀತಿ ನಾನು ಆ ಪೆನ್ ತಗೊಂಡು ಈ ರೀತಿ ನಾನು ಫೋಲ್ಡ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ನಾನು ತೋರಿಸುವ ರೀತಿ ಫೋಲ್ಡ್ ಮಾಡಿ ಅರ್ಧಕ್ಕೆ ಫೋಲ್ಡ್ ಮಾಡಿದ್ರೆ ಸಾಕು. ಮತ್ತು ಆ ಪೇಪರ್ ಮೇಲೆ ಈ ರೀತಿ ಒಂದು ನೀರಿನ ಬಾಟ್ಲ್ ಇದೆಯಲ್ಲ, ಆ ಬಾಟಲನ್ನು ಆ ಪೇಪರ್ ಮೇಲೆ ಇಡಿ. ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ ನೋಡಿ. ಈಗ ವಾಟರ್ ಬಾಟ್ಲನ್ನು ಅದ್ರ ಮೇಲೆ ಇಡ್ತಿದ್ದೀನಿ. ಈಗ ನಮಗೆ ಒಂದು ಸಿಂಪಲ್ಲಾಗಿ ಇರುವಂತಹ ಮೊಬೈಲ್ ಸ್ಟ್ಯಾಂಡ್ ರೆಡಿಯಾಗಿದೆ. ಈಗ ನಾವು ವೀಡಿಯೋಸ್ ನೋಡ್ಬೋದು, ವಿಡಿಯೋ ಕಾಲ್ಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಫೋನ್ ಕಾಲ್ಸ್ ಮಾತಾಡ್ಬೋದು. ಈ ರೀತಿ ನಾವು ನಮಗೆ ಕೆಲಸ ಇರುವಂಥ ಟೈಮಲ್ಲಿ ಎಲ್ಲಾದರೂ ಈ ರೀತಿ ನಾವು ವಿಡಿಯೋ ಸ್ಟ್ಯಾಂಡ್ ಥರ, ಮೊಬೈಲ್ ಸ್ಟ್ಯಾಂಡ್ ಥರ ನಾವು ಯೂಸ್ ಮಾಡಿಕೊಂಡು ಈ ರೀತಿ ನಾವು ಮಾಡ್ಕೋಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿ, ಈಸಿಯಾಗಿ, ಏನು ಖರ್ಚಿಲ್ದಿರ ಯಾವ ರೀತಿ ನಮಗೆ ಮೊಬೈಲ್ ಸ್ಟ್ಯಾಂಡ್ ಅನ್ನೋದು ರೆಡಿಯಾಗಿದೆ ಅಂತ. ಈಗ ಸೆಕೆಂಡ್ ಟಿಪ್ ಏನು ಅಂತ ನೋಡೋಣ. ನಾವು ನಾನ್ ವೆಜ್, ಫಿಶ್, ಚಿಕನ್, ಎಗ್ ಈ ರೀತಿ ಏನಾದರೂ ಮಾಡುವಂಥ ಟೈಮಲ್ಲಿ, ನಾನ್ ವೆಜ್ ಐಟಮ್ಸ್ ಮಾಡುವಂಥ ಟೈಮಲ್ಲಿ ಶಿಂಕು ಮತ್ತು ಪಾತ್ರೆಗಳು ತುಂಬಾ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿ ಬರ್ದಿರೋ ಇರಬೇಕಂದ್ರೆ ನಾನು ಈ ರೀತಿ ಶಿಂಕಲ್ಲಿರುವಂಥ ಪಾತ್ರೆಗಳ ಮೇಲೆ ಎಲ್ಲ ಈ ರೀತಿ ನಿಂಬೆಹಣ್ಣಿನ ರಸವನ್ನು ಈ ರೀತಿ ಹಾಕ್ತಿದ್ದೀನಿ ನೋಡಿ. ಮತ್ತು ಈ ರೀತಿ ಇಟ್ಟಾದಮೇಲೆ ಮತ್ತು ಕೌಂಟರ್ ಟಾಪ್ ಕೂಡ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತಲ್ಲ, ಆ ಕೌಂಟರ್ ಟಾಪ್ ಮೇಲೆ, ಸ್ಟವ್ ಮೇಲೆ ಈ ರೀತಿ ನಾನು ಲೆಮನನ್ನು ಈ ರೀತಿ ರಸವನ್ನು ಹಾಕ್ತಿದ್ದೀನಿ. ಈ ರೀತಿ ಆದ ನಂತರ ಪಾತ್ರೆಗಳು, ಸ್ಟವ್, ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ಆದಮೇಲೆ ಕೂಡ ಲಾಸ್ಟಲ್ಲಿ ಎಲ್ಲ ಕ್ಲೀನ್ ಆಗಿದೆ ಅನ್ನೋ ಟೈಮಲ್ಲಿ ಈ ರೀತಿ ಬ್ರಷ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಸಾರಿ ನಿಂಬೆಹಣ್ಣನ್ನು ಈ ರೀತಿ ಇಟ್ಕೊಂಡು ಕ್ಲೀನಾಗಿ ಈ ರೀತಿ ಬ್ರಷ್ ಥರ ರಬ್ ಮಾಡಬೇಕು. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಒಂಚೂರು ಕೂಡ ಬರೋದಿಲ್ಲ. ಮತ್ತು ಸಿಂಕು ಕ್ಲೀನಾಗಿ ಶೈನಿಯಾಗಿರುತ್ತೆ. ಮತ್ತು ನಮಗೆ ನಾನ್ ವೆಜ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ ಆಗಿದೆ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋನ ನೋಡ್ತಿದ್ದೀರಾ, ಸ್ಕ್ರಿಪ್ಟ್ ಮಾಡೋದು ಈ ರೀತಿ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಅನ್ನೋದು ಮಾಡ್ತಿಲ್ಲ. ಪ್ಲೀಸ್ ಫುಲ್ ವೀಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 3, ನಮಗೆ ಯಾವತ್ತಾದರೂ ಈ ರೀತಿ ದೋಸೆ ಹಿಟ್ಟು ಅನ್ನೋದು ಕಡಿಮೆ ಇದ್ದಾಗ ಈ ಟಿಪ್ಪನ್ನು ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬಾ ಯೂಸ್ ಆಯಿತು. ನನಗೆ ಈ ರೀತಿ ಹಿಟ್ಟು ಕಡಿಮೆ ಆಗಿರೋದ್ರಿಂದ, ನಮಗೆ ತುಂಬ ಜನ ಇರೋದ್ರಿಂದ ಇದು ಹಿಟ್ಟು ಅನ್ನೋದು ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಫಾಲೋ ಮಾಡ್ತಿದ್ದೀನಿ. ನಿಮಗೂ ಈ ಟಿಪ್ ಇಷ್ಟ ಆದರೆ ನೀವು ಒಂದ್ಸರಿ ಫಾಲೋ ಮಾಡಿ. ನಾನು ಈ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಅದರಲ್ಲಿ ನೀರು ಹಾಕಿ ಕಲಿಸ್ಬಿಟ್ಟು ಮತ್ತು ಈ ಹಿಟ್ಟಿನ ಜೊತೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಅನ್ನೋದು ಜಾಸ್ತಿ ಆಗುತ್ತೆ ಮತ್ತು ತುಂಬ ಜನ ತಿನ್ಬೋದು. ಮತ್ತು ದೋಸೆ ಕೂಡ ನಮಗೆ ತುಂಬ ನಾರ್ಮಲ್ ದೋಸೆ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಕೂಡ ಬರುತ್ತೆ. ನಿಮ್ಗೆ ಯಾವತ್ತಾದರೂ ಕಡಿಮೆ ಹಿಟ್ಟು ಇದೆ ಅನ್ನೋಂಥ ಟೈಮಲ್ಲಿ, ಇಲ್ಲಾಂದರೆ ನೀರು ಜಾಸ್ತಿ ಆಗೋಗಿದೆ ಹಿಟ್ಟಲ್ಲಿ ಅಂದಾಗ ಈ ಟಿಪ್ಪನ್ನು ಫಾಲೋ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಟಿಪ್ ನಂಬರ್ 4, ನಾವು ಮೆಣಸಿನ್ಕಾಯಿಯನ್ನು ನಾವು ಕಟ್ ಮಾಡೋವಂಥ ಟೈಮಲ್ಲಿ ಕೈಯೆಲ್ಲ ಉರಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಮತ್ತು ಅದೇ ಕೈಯಿಂದ ನಾವೇನಾದ್ರು ಕಣ್ಣುಜ್ಜೋದು, ಇಲ್ಲಾಂದ್ರೆ ಚಿಕ್ಕ ಮಕ್ಳಿಗೆ ಮುಖ ತೊಳೆಯೋದು ಈ ರೀತಿ ಮಾಡೋದ್ರಿಂದ ಅವ್ರು ಕೂಡ ತುಂಬಾ ಉರಿ ಆಗುತ್ತೆ. ಆ ರೀತಿ ಆಗದಿರಬೇಕಂದ್ರೆ ನಾವು ಮೆಣಸಿನ್ಕಾಯಿಯನ್ನು ಕಟ್ ಮಾಡಿದ ನಂತರ ನಾವು ಈ ರೀತಿ ಪೇಸ್ಟನ್ನು ಕೈಗೆ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಈ ರೀತಿ
ಹ್ಯಾಂಡ್ಗೆ ಡ್ರೈ ಆಗೋಕ್ಕೆ ಬಿಡಬೇಕು. ಈ ರೀತಿ 2 ನಿಮಿಷ ಈ ರೀತಿ ಹಾಕ್ಕೊಂಡು ರಬ್ ಮಾಡಿಕೊಂಡು ಈ ರೀತಿ ಬಿಟ್ಟರೆ ಸಾಕು. ಮತ್ತು ಆದಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ನಮಗೆ ಕೈ ಅನ್ನೋದು ಉರಿ ಏನೂ ಆಗೋದಿಲ್ಲ. ನಿಮ್ಮ ಮನೇಲಿ ಯಾವ್ದು ಪೇಸ್ಟ್ ಇದ್ದರೆ ಆ ಪೇಸ್ಟನ್ನು ಹಾಕ್ಕೋಬೋದು. ಇದೇ ಪೇಸ್ಟೇ ಹಾಕಬೇಕು ಅಂತ ಏನಿಲ್ಲ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ತಕ್ಷಣಕ್ಕೆ ನಾವು ಉಪಯೋಗಿಸುವುದಕ್ಕೋಸ್ಕರ ನಾವು ಈ ರೀತಿ ಪೇಸ್ಟನ್ನು ಹಾಕ್ಕೊತೀವಿ. ಈ ರೀತಿ ಹಾಕ್ಕೊಂಡು 2 ನಿಮಿಷ ಆದ ನಂತರ ನಾವು ಈ ರೀತಿ ಹ್ಯಾಂಡ್ ವಾಶನ್ನು ಮಾಡಿಕೊಂಡ್ರೆ ನಮ್ಮ ಕೈ ಏನು ಉರಿ ಆಗೋದಿಲ್ಲ, ತುಂಬ ಕ್ಲೀನಾಗಿರುತ್ತೆ ಮತ್ತು ಅದ್ರ ಸ್ಮೆಲ್ ಕೂಡ ಏನು ಬರೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಟಿಪ್ ನಂಬರ್ 5, ಪ್ಲೀಸ್ ನಿಮಗೆ ಟಿಪ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಹೊಸ ಪರಕೆಯನ್ನು ತಗೊಳ್ಳೋವಂಥ ಟೈಮಲ್ಲಿ ಅದರಲ್ಲಿರುವಂಥ ಡಸ್ಟೆಲ್ಲ ಹಾಗೇ ಇರುತ್ತೆ. ಮತ್ತು ನಾವು ಗುಡಿಸೋವಂಥ ಟೈಮಲ್ಲಿ ಡಸ್ಟ್ ನೋಡಿದ್ರಲ್ಲ ಎಷ್ಟೊಂದು ಬಂದಿದೆ ಅಂತ ಆ ಪರಕೆದು. ಈ ರೀತಿ ಬರುತ್ತೆ. ಹೊಸ ಪರಕೆಯನ್ನು ತಗೊಳ್ಳೋವಂಥ ಟೈಮಲ್ಲಿ ಈ ರೀತಿ ಡಸ್ಟ್ ಅನ್ನೋದು ತುಂಬಾ ಜಾಸ್ತಿ ಬರುತ್ತೆ. ಆ ರೀತಿ ಬರ್ದಿರ ನಾವು ಕ್ಲೀನಾಗಿರಬೇಕಂತ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ, ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಈ ರೀತಿ ನಾನು ಮನೆಯೆಲ್ಲ ಒರೆಸೋ ಅಷ್ಟರಲ್ಲಿ ಇಷ್ಟೊಂದು ಡಸ್ಟ್ ಅನ್ನೋದು ಬಂದಿದೆ ಆ ಪರಕೆಯಿಂದ. ನಿಮ್ಗೆ ಕೂಡ ಇದೇ ರೀತಿ ಈ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡಿ. ನಾನಿಲ್ಲಿ ಮನೆಯಲ್ಲಿ ನಾವು ಯೂಸ್ ಮಾಡುವಂಥ ಬಾಚಣಿಗೆಯನ್ನು ತಗೊಂಡಿದ್ದೀನಿ. ಈ ರೀತಿ ಮುಂದೆಗೆ ಈ ರೀತಿ ನಾವು ಮಾಮೂಲಿ ಹೇರನ್ನು ಯಾವ ರೀತಿ ಬಾಚ್ಕೊಳ್ತೀವೋ ಅದೇ ರೀತಿ ಪರಕೆಯನ್ನು ಸಹ ಈ ರೀತಿ ಕ್ಲೀನಾಗಿ ಅನ್ನಬೇಕು. ಈ ರೀತಿ ನೋಡಿ, ಈಗ ನಾನು ಅಂದಿದ ತಕ್ಷಣ ಎಷ್ಟೊಂದು ಡಸ್ಟ್ ಅನ್ನೋದು ಬಂದಿದೆಯಲ್ಲ, ಈ ರೀತಿ ಒಂದು 2-3 ಸರಿ ನಾವು ಈ ರೀತಿ ಅನ್ನೋದ್ರಿಂದ ನಮಗೆ ಕ್ಲೀನಾಗಿ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗೇ ಬರುತ್ತೆ. ಮತ್ತು ನಾವು ಮನೆಯನ್ನು ಕ್ಲೀನಾಗಿ ಒರೆಸ್ಕೋಬೋದು, ಡಸ್ಟ್ ಅನ್ನೋದು ಬರೋದಿಲ್ಲ. ನೋಡಿದ್ರಲ್ಲ, ನಿಮಗೆ ಟಿಪ್ಪು ಹೇಗನ್ನಿಸ್ತು? ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗುತ್ತೆ ಅಂತ ನಾನು ಈ ಟಿಪ್ಸನ್ನು ಹೇಳಿದ್ದೀನಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಉಪಯೋಗ ಆಗುವಂಥ ವೀಡಿಯೋಸು ನಾನು ತುಂಬಾ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಬೇಕಾದರೆ ನನ್ನ ಚಾನಲನ್ನು ಓಪನ್ ಮಾಡಿ ನಾನು ಏನೆಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಒಂದು ಸಾರಿ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಈಗ ಎಷ್ಟೊಂದು ಡಸ್ಟು ಕ್ಲೀನಾಗಿ ಅದರಲ್ಲಿಂದ ಬಂದಿದೆ ಅಂತ. ಈಗ ಡಸ್ಟ್ ಏನೂ ಅಷ್ಟೊಂದು ಬರೋದಿಲ್ಲ, ನಾವು ಈಸಿಯಾಗಿ ಕಸವನ್ನು ಗುಡಿಸ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.